ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೊಸ ವ್ಲಾಗ್ ಜೊತೆ ತಿರ್ಗಾ ಬಂದಿದ್ದೀನಿ ನಿಮ್ಮ ಮುಂದೆ ಅಂತ ಹೇಳ್ತಾ 5-6 ತಿಂಗಳು ತುಂಬ ಗ್ಯಾಪ್ಗಳು ಆದಮೇಲೆ ಬೇರೆ ಬಂದಿದ್ದೀನಿ. ಸೊ ರೀಸನ್ಸ್ ಎಲ್ಲರೂ ಕೇಳ್ತಾ ಇರೋದು ಏಂತಕ್ಕೆ ಮಾಡ್ತಾ ಇಲ್ಲ ವ್ಲಾಗ್, ಏಂತಕ್ಕ ಮಾಡ್ತಾ ಇಲ್ಲ ವ್ಲಾಗ್ ಅಂತ ಕಾಲೇಜಿಂದ ಹಿಡ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ. ಫ್ರೆಂಡ್ಸ್ ಎಲ್ಲ ಮಾಡು, ಯಾಕೆ ಮಾಡ್ತಾ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಿದ್ದೆ ಅಂತಲೂ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ನಿನ್ನ ಬ್ಲಾಗ್ ಅಂತ. ಸೊ ತುಂಬ ಚೇಂಜಸ್ ಆಯಿತು, ತುಂಬ ಮಂತ್ಸ್ಗಳಾಯಿತು. ಇವಾಗಲೂ ಕೈ ಶಿವರಿಂಗಲ್ಲಿದೆ. ಈ ಹೊಸ್ದಾಗ ಹೇಗೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಡೇ ಬ್ಲಾಗ್, ಆ ಫೀಲಿಂಗಲ್ಲಿ ಇವತ್ತಿನ ಬ್ಲಾಗ್ ಮಾಡ್ತಾ ಇರೋದು. ಸೊ ರೀಸನ್ಸ್ ಅಂತ ಹಿಂದೆ ಹೋಗೋದು ಬೇಡ. ಸೊ ಇವತ್ತು ಏನು ಬ್ಲಾಗ್ ಅಂತ ಅಂದರೆ ನಮ್ಮ ಮನೆ ಅಂತ. ನಮ್ಮ ಮನೆ ಎಲ್ಲರದು ಮನೆ ಇದ್ದೇ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಏನು ಅಂತಂದರೆ ನಾವು ಇದ್ದಂಥ ಹಳೆ ಮನೆ. ಬ್ಲಾಗ್ಸ್ 5-6 ತಿಂಗಳು ಹಿಂದೆ ಬ್ಲಾಗ್ಸ್ ಯಾರ್ಯಾರು ನೋಡಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ನನ್ನ ಮನೆ ಚೇಂಜಸ್. ಸೊ ಆ ಮನೆ ಎಸ್, ಆ ಮನೆ ನಮ್ಮ ಸ್ವಂತ ಮನೆ ಆಗಿದ್ದಂಥ ಮನೆ. ಆ ಮನೆ ಬಗ್ಗೆ ನನ್ನ ಮೆಮೊರೀಸ್, ನಾನು ಏನೇನೆಲ್ಲ ಮಿಸ್ ಮಾಡ್ಕೋತೀನಿ ಅಲ್ಲಿದು ಅಂತ, ಎಂತಕ್ಕೆ ನ್ಯೂ ಶಿಫ್ಟ್ ಅಂತ ಎಲ್ಲ ಮಾತಾಡೋಣ. ಸೊ ಮಾತಾಡೋಣ ಬನ್ನಿ. ಆ ಮನೆ ನಮ್ಮ ಸ್ವಂತ ಮನೆ. ನಮ್ಮ ಅಜ್ಜಿಗೆ ಅವರ ಅಮ್ಮ ಸೈಟ್ ಕೊಡಿಸಿದಂಥ ಮನೆ. ಒಂದೊಂದು ಇಟ್ಕೆನೂ ಮನೆಯವರೇನೆ ಇಟ್ಟು ಆ ಮನೆಯಲ್ಲಿ ಒಂದು ಸ್ವಂತ ಗೂಡು ಅಂತ ಮಾಡಿಕೊಂಡು 35 ವರ್ಷ ಅಪ್ರಾಕ್ಸಿಮೇಟಾಗಿ ನನಗೆ ಗೊತ್ತಿರೋಂಗೆ 35 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಆ ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ವಾಸ ಮಾಡಿದ್ದು. ನಂದೇ ಆಲ್ಮೋಸ್ಟು ನಮ್ಮ 20 ವರ್ಷ, ಅದೇ 20 ವರ್ಷ ಅಂತ ಹೇಳಿ 19 ಇಯರ್ಸ್ ಅಂತ ಹೇಳ್ತೀನಿ. 19.5-19 ಇಯರ್ಸ್ ಅದೇ ಮನೇಲಿ, ಅದೇ ಮನೆ ಅಂತ ನಾನು ಹೇಳಿ ತುಂಬ ಮೆಮೊರೀಸ್ ಮಾಡ್ಕೊಂಡಿದ್ದೀನಿ. ಒಂದೇ ಮನೆ. ನನಗೆ ನಿಜ ಮನೆ ಅಂದರೆ ಸಖತ್ ಸೆಂಟಿಮೆಂಟು. ಹಿಂದಿನ ದಿವಸ ಈ ಮನೆಗೆ ಬಂದು ಆಲಿಸ್ಬೇಕು, ಅದು ಹಿಂದಿನ ದಿವಸ ಫುಲ್ ಅಳ್ತಾ ಇದ್ದು ನನ್ನ ಕೈಲಿ, ನನಗೆ ಇಷ್ಟನೇ ಇರಲಿಲ್ಲ. ಬಟ್ ಯಾರು ಕೇಳ್ತಾರೆ ಅನ್ನೋದಕ್ಕಿಂತ ನಮ್ಮ ಸ್ವಂತ ಮನೆಯಲ್ಲ, ನಾವು ಯಾರಿಗೂ ಜವಾಬ್ ಕೊಟ್ಕೊಂಡಿರೋದಕ್ಕೆ. ಅವರು ಹೇಳಿದ ಟೈಮಿಗೆ ನಾವು ಖಾಲಿ ಮಾಡಬೇಕಾಗಿರುತ್ತೆ ಬಾಡಿಗೆ ಮನೇಲಿ ಅವ್ರಿಗೆ ಗೊತ್ತಿರುತ್ತಲ್ವ. ಸೊ ಹಾಗೇನೆ ಬಾಡಿಗೆ ಮನೆ, ನಮ್ಮ ಸ್ವಂತ ಮನೆಯೇ ಮಾರಿಬಿಟ್ಟು ಅದೇ ಮನೆಗೆ ಬಾಡಿಗೆ ಕಟ್ಕೊಂಡಿರೋದು ಎಷ್ಟು ನೋವಾಗುತ್ತೆ ಅಂತ ಗೊತ್ತಾಗಿದೆ. ಏನು ರೀಸನ್? ಮದುವೆ ನಂದಲ್ಲ. ಮದುವೆ ಅಂತಂದರೆ ಹೆಣ್ಮಕ್ಳಿಗೆ ಹೆಂಗೆ ವರದಕ್ಷಿಣೆ ಅಂತ ಎಲ್ಲ ಕೇಳ್ತಾರೋ ಹಂಗೆ ಇವಾಗ ಒಂದು ಯಾವುದೇ ಗಂಡು ಮಗುಗೆ ಅವರ ಮನೆ ಹೆಣ್ಣನ್ನು ಕೊಡಬೇಕು ಅಂತಂದರೆ ಸ್ವಂತ ಮನೆ ಇದೆಯಾ, ಹುಡುಗ ಏನು ಕೆಲಸ ಮಾಡ್ಕೊಂಡಿದ್ದಾರೆ, ಸ್ವಂತದ್ದು ಅಂತ ಏನಾದರೂ ಇದೆಯಾ ಅಂತ ಕೇಳ್ತಾರಲ್ವ. ಹಾಗೇನೆ ಸ್ವಂತ ಸೈಟೇನೂ ಇದೆ, ಮನೆನೂ ಕಟ್ಸೋಣ ಅಂದ್ಬಿಟ್ಟು ಲೋನ್ ಮೇಲೆ ಮನೆ ಕಟ್ಟಿಸ್ತಾರೆ. ಗಂಡು ಮಕ್ಕಳು ಮದುವೆ ಮಾಡೋದಕ್ಕೆ ನಮ್ಮಪ್ಪ ಫಸ್ಟ್ ಅಲ್ವಾ. ಸೊ ನಮ್ಮ ಮನೆಯ ದೊಡ್ಡ ಮಗ ನಮ್ಮಪ್ಪನೇ ದೊಡ್ಡ ಮಗ ಆಗಿರೋದ್ರಿಂದ ಅವ್ರು ಮದುವೆ ಮಾಡೋಕ್ಕೂ ಮುಂಚೆನೇ ಮನೆ ಕಟ್ಸಿದ್ದು. ಹಂಗೇನೆ ಮನೆ ನೋಡ್ಬಿಟ್ಟೇ ಮಗಳು ಕೊಡೋದು ಮಾತು ಬಂದಿದೆ. ಸೊ ನೋ ಕಾಮೆಂಟ್ಸ್ ಅಂತ ಹೇಳ್ತಾ, ಸೊ ಹಂಗೇನೆ ಮನೆ ಏನೋ ಲೋನ್ ಮೇಲೆ ಕಟ್ಸಿದ್ರು. ₹1 ಲೋನ್ ಮೇಲೆ ಕಟ್ಟಿಸಿ
ಫಸ್ಟ್ ಫ್ಲೋರ್ ಹೆಂಗೋ ಕಟ್ಟಿಸ್ಕೊಂಡ್ರು. ಆಮೇಲೆ ಮದುವೆ ಎಲ್ಲ ಆಯಿತು. ಮದುವೆ ಎಲ್ಲ ಆದಮೇಲೆ ಮಗು ಆಯಿತು. ಆ ಮಗುನೇ ನಿಮ್ಮ ಮುಂದೆ ಮಾತಾಡ್ತಾ ಇರೋದು. ಸೊ ಅದಾದಮೇಲೆ ತಿರ್ಗಾ ಅಲ್ಲಿಗೆ ಸ್ಟಾಪ್ ಆಗಿಲ್ಲ. ಫಸ್ಟ್ ಫ್ಲೋರ್ ಸಾಲಲ್ಲ ಅಂದ್ಬಿಟ್ಟು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಹಂಗೆ 3 ಫ್ಲೋರ್ಸ್ ಮನೆ ಮಾಡಿದ್ರು. 11 ಮನೆ ಆ ಬಿಲ್ಡಿಂಗಲ್ಲಿ ಇದ್ದಿದ್ದು. ಅತ್ತೆ ಹುಟ್ಟಿದ ಮನೆ. ಎಲ್ಲರೂ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ರೆ ಅತ್ತೆ ಸೀಟ್ ಮನೆ ಇದ್ದಾಗೇನೆ ಅತ್ತೆ ಅಲ್ಲೇ ಹುಟ್ಟಿದ್ದಿತ್ತು. ನಮ್ಮತ್ತೆ, ನಮ್ಮ ಅಪ್ಪ ಅವರ ತಂಗಿ ಸೋದರತ್ತೆ, ಅವರಲ್ಲೇ ಹುಟ್ಟಿದ್ದು. ನಮ್ಮ ಅಪ್ಪ ಅವರೆಲ್ಲ ಆಟ ಆಡಿ ಬೆಳೆದಿದ್ದ ಜಾಗ. ನಾನು ಹಾಸ್ಪಿಟ್ಲಲ್ಲಿ ಹುಟ್ಟಿದ್ರು ಅಲ್ಲೇ ಬಂದು 19 ವರ್ಷ ಅದೇ ಮನೆಯಲ್ಲಿ ಇದ್ದು ಬೆಳೆದು ಪ್ರತಿಯೊಂದೂ ಟೀನೇಜ್ ತನಕನೂ ಎಷ್ಟು ಎಂಜಾಯ್ ಮಾಡ್ಬೋದು ಅಷ್ಟು ಎಂಜಾಯ್ ಮಾಡಿ, ಕಷ್ಟ ದುಃಖ ಸಂತೋಷ ಪ್ರತಿಯೊಂದೂ ನೋಡಿದ್ದು ಆ ಮನೇಲಿ. ಅದೊಂದು ಮನೆ ಅಷ್ಟು ಮೆಮೊರೀಸ್ ಕೊಡ್ತು ಅದೊಂದು ಮನೆ. ಇವಾಗ ನಾನು ಮೊದಲೆಲ್ಲನೂ ನನ್ನ ಮನೆ ಅಂತ ಹೇಳ್ಕೊತಾ ಇದ್ದೆ, ಅಷ್ಟು ಇದು ಮಾಡ್ತಿದ್ದೆ. ಆದರೆ ಇವಾಗ ಸಡನ್ ಆಗಿ ಆ ಮನೆ ಒಂದು ಕಾಲದಲ್ಲಿ ಆಗಿದ್ದು ನಮ್ಮ ಸ್ವಂತ ಮನೆ ಆಗಿತ್ತು ಅನ್ನೋ ಥರ. ಸೊ ಆ ಸ್ವಂತ ಮನೆ ಇವಾಗ ಬೇರೆಯವ್ರದ್ದು. ನನಗೆ ನಿಜ ಆ ಮನೆಯಲ್ಲಿ ತುಂಬ ಮೆಮೊರೀಸ್ ಇದೆ. ತುಂಬ ಜನ ಅದೇ ಮನೆಯಲ್ಲಿ ಒಂದಾದರು. ನಮ್ಮ ಅಪ್ಪನ ಮದುವೆ ಆಯಿತು ಅಲ್ಲೇ, ನಮ್ಮ ಚಿಕ್ಕಪ್ಪನ ಮದುವೆ, ಆಮೇಲೆ ಅತ್ತೆ ಮದುವೆ, ಆಮೇಲೆ ಎಲ್ಲರದು ಮಕ್ಕಳು, ಎಲ್ಲರೂ ಅಲ್ಲೇ. ಊರ ಹಬ್ಬಗಳೆಲ್ಲ ನಾವು ಇದು ಮಾಡ್ದಂಗೆ ನಮ್ಮ ಏರಿಯಾದಲ್ಲಿ ಊರ ಹಬ್ಬದ್ದು ನೋಡಿರ್ತೀರ ಬ್ಲಾಗ್. ಸೊ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಅಪ್ಪ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪ್ರತಿಯೊಂದು ಅಷ್ಟು ಗ್ರ್ಯಾಂಡಾಗಿ ಮಾಡಿ ಮನೆ ತುಂಬ ಜನ ಇರ್ತಾಯಿದ್ರು. ಅಷ್ಟು ಇದಿದ್ದು ಮನೆ ಅದು. ತುಂಬ ಕೊಟ್ಟಿದೆ. ನಮ್ಮಪ್ಪ ತೀರ್ಕೊಂಡಿದ್ದು ಅದೇ ಮನೆಯಲ್ಲೇ, ಕೊನೆ ಉಸಿರು ಎಳೆದಿದ್ದು. ಅದು ಹೆಂಗೆ ಅಂತ ಗೊತ್ತಿಲ್ಲ. ಅಪ್ಪ ಹಾಸ್ಪಿಟ್ಲಲ್ಲಿ ಇರ್ತಾರೆ, ಅಡ್ಮಿಟ್ ಆಗಿರ್ತಾರೆ, ಕೋಮದಲ್ಲಿರ್ತಾರೆ. ಕೋಮದಿಂದ ಒಂದೇ ದಿವಸಕ್ಕೆ ಈಚೆ ಬರ್ತಾರೆ. 1 ವಾರ ಬಂದು ಮನೆಯಲ್ಲಿ ತುಂಬ ಚೆನ್ನಾಗಿರ್ತಾರೆ. ಸಡನ್ನಾಗಿ ಅವರು ಅಲ್ಲೇ ಕೊನೆ ಉಸಿರು ಎಳಿತಾರೆ. ಅಂದರೆ ಹಂಗೆ ಅಷ್ಟು ಆ ಮನೆಯಲ್ಲಿ ಮೆಮೊರೀಸ್ ಇತ್ತು. ಅಷ್ಟು ಯಾರಿಗೂ ಆ ಮನೆ ಬಿಟ್ಟು ಬರೋಕ್ಕಂತೂ ಇಷ್ಟ ಇರಲ್ಲ, ಅಷ್ಟಿದ್ಬಿಟ್ಟು. ಆದರೆ ಇರುತ್ತಲ್ಲ ಸಿಚುವೇಶನ್ಸ್, ಈಗ ಅಲ್ಲಿ ಬಂದಿರೋರು ಚೆನ್ನಾಗೇ ಇರಲಿ ಅಂತಲೇ ಬಯಸೋದು. ಆದ್ರೂ ನಮ್ಮ ಮನೆ ಅಂತ ಇದ್ದಿದ್ದು ಅದೊಂದು ಮನೆ. ಸೊ ಇನ್ನು ಮುಂದೆ ಇಲ್ಲಿ ಹೊಸ ಮನೆಯಲ್ಲಿ ಹೊಸ ಬ್ಲಾಗ್ಸ್ ಆದಷ್ಟು ಮಾಡ್ತೀನಿ. ಸೊ ಈ ಬ್ಲಾಗ್ಸ್ ಕಂಟೆಂಟ್ ತುಂಬ ದಿವಸದಿಂದ ಯಾವಾಗೋ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಆಗಿಲ್ಲ. ಈ ಮನೆ 4 ವಾರ ಆಯಿತು. ಇನ್ನೂ ಅಡ್ಜಸ್ಟ್ ಆಗದೆ ಇದ್ರು ಇನ್ನು ಬರೋ ವರ್ಷ ಅಂತ ಅಂದರೆ ನೆಕ್ಸ್ಟ್ ಇಯರ್ ಅಂತ ಅಲ್ಲ, ನೆಕ್ಸ್ಟ್ ಇಯರ್ಸ್ ಎಷ್ಟು ವರ್ಷಗಳು ನಮಗೆ ಕಂಫರ್ಟೇಬಲ್ ಆಗಿರುತ್ತೆ, ಅವ್ರು ಎಷ್ಟು ವರ್ಷ ನಮಗೆ ಕೊಡ್ತಾರೆ, ನಮಗೆ ಆದಷ್ಟು ವರ್ಷ ಈ ಮನೆ ನಮ್ಮ ಮನೆ ಅಂತ ಆಗಿರುತ್ತೆ. ಈ ಮನೆಯ ಫಸ್ಟ್ ಬ್ಲಾಗ್ ಇದಾಗಿರುತ್ತೆ. ಸೊ ಈ ಮನೆಗೆ ಬಂದಮೇಲೆ ಹಾಲುಕ್ಸಿದ್ದು ಮತ್ತು ಗಣೇಶ ಹೋಮ ಮಾಡಿಸಿದ್ವಿ. ಸೊ ಅದರ ಕ್ಲಿಪ್ಪಿಂಗ್ಸ್ ಎಲ್ಲ ಇಲ್ಲಿ ಅಟ್ಯಾಚ್ ಮಾಡಿರ್ತೇನೆ, ಅದನ್ನ ನೋಡಿಕೊಂಡು ಬನ್ನಿ, ಓಕೆನಾ?